ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಪಾಠದ ಅಭ್ಯಾಸಗಳು ನಾನು ನಿಮಗೆ ಮೊದಲೇ ಅ ಮತ್ತು ಆ ತಿಳಿಸ್ಕೊಟ್ಟಿದ್ದೇನೆ. ಇವತ್ತು ನಾವು ಈ ಮತ್ತೆ ಉಳಿದಂತ ಅಭ್ಯಾಸಗಳನ್ನು ನಾವು ಒಟ್ಟಾಗಿ ಮಾಡೋಣ. ಸೊ ಇಲ್ಲಿ ಗಮನಿಸಿ ತಿಳಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ ತಿಳಿ ಅಂದ್ರೆ ಅರ್ಥಗಳು. ಸಾಂಬಾರ ಅಂತ ಹೇಳಿದ್ರೆ ಮಸಾಲೆಯ ಪದಾರ್ಥಗಳು. ಸೊ ನಾವು ಸಾಂಬಾರ್ ಪೌಡರ್, ಸಾಂಬಾರ್ ಪುಡಿ ಅಂತೆಲ್ಲ ಯೂಸ್ ಮಾಡ್ತೀವಲ್ಲ, ಹಂಗೆ ಸಾಂಬಾರ್ ಅಂದ್ರೆ ಮಸಾಲೆಯ ಪದಾರ್ಥ. ವ್ಯಾಪಾರ ಅಂತಂದ್ರೆ ಕೊಳ್ಳುವುದು ಅಥವಾ ಮಾರುವುದು. ಕೆಲವರು ಕೊಳ್ಳ್ಕೊಳ್ತಾರೆ, ಕೆಲವರು ಮಾರ್ತಾರೆ. ಮನೋರಂಜನೆ ಅಂತಂದ್ರೆ ಮನಸ್ಸನ್ನು ಸಂತೋಷಗೊಳಿಸುವುದು. ಮನಸ್ಸನ್ನು ಸಂತೋಷಗೊಳಿಸುವುದು. ಗುದ್ದಲಿ ಅಂತ ಹೇಳಿದ್ರೆ ನೆಲವನ್ನು ಅಗೆಯಲು ಉಪಯೋಗಿಸುವ ಮರದ ಹಿಡಿಯುಳ್ಳ ಕಬ್ಬಿಣದ ಸಾಧನ. ಸೊ ನಿಮಗೆಲ್ಲ ಗೊತ್ತಿದೆ, ಗುದ್ದಲಿ, ಶಲಿಕಿ, ಪಿಕಾಸಿ, ನಾವೆಲ್ಲ ಕೊಡಲಿ ಇವೆಲ್ಲ ಹೊಲದಲ್ಲಿ ಯೂಸ್ ಮಾಡ್ತೇವೆ, ಉಪಯೋಗ ಮಾಡ್ತೇವೆ. ಸೊ ಗುದ್ದಲಿ ಅಂತಂದ್ರೆ ಮರದ ಹಿಡಿಯುಳ್ಳ ಕಬ್ಬಿಣದ ಸಾಧನ. ಸೊ ಮತ್ತೊಂದ್ಸರಿ ಗಮನಿಸಿ. ಸಾಂಬಾರ ಅಂದ್ರೆ ಮಸಾಲೆಯ ಪದಾರ್ಥ. ವ್ಯಾಪಾರ ಅಂತ ಹೇಳಿದ್ರೆ ಕೊಳ್ಳುವುದು ಅಥವಾ ಮಾರುವುದು ಅಂದರ್ಥ. ಮನೋರಂಜನೆ ಅಂದ್ರೆ ಮನಸ್ಸನ್ನು ಸಂತೋಷಗೊಳಿಸುವುದು. ಅಂದ್ರೆ ಯಾವುದೋ ಒಂದು ಕಾರ್ಯಕ್ರಮ ಅಥವಾ ಪ್ರೋಗ್ರಾಮ್ ನೋಡಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ, ಆ ರೀತಿ ಮನೋರಂಜನೆ ಅಂದ್ರೆ ಎಂಟರ್ಟೈನ್ಮೆಂಟ್. ಗುದ್ದಲಿ ಅಂತ ಹೇಳಿದ್ರೆ ನೆಲವನ್ನು ಅಗೆಯಲು ಉಪಯೋಗಿಸುವ ಮರದ ಹಿಡಿಯುಳ್ಳ ಕಬ್ಬಿಣದ ಸಾಧನ. ಓಕೆ, ಈಗ ನೆಕ್ಸ್ಟ್ ನಾವೇನ್ ಮಾಡೋಣ, ಈಗ ಅಭ್ಯಾಸ ಮಾಡೋಣ. ಸೊ ಚಿಲ್ಡ್ರನ್, ನಿನ್ನೆ ಕ್ಲಾಸಲ್ಲಿ ನಾನು ಹೇಳಿದೆ ನಿಮಗೆ, ಈ ವಿಡಿಯೋ ನೋಡಿದ ನಂತರ ನೀವು ಕ್ಲಾಸ್ ವರ್ಕ್ ನೋಟ್ಸಲ್ಲಿ ಏನು ಮಾಡಬೇಕು, ಪೇಜ್ ನಂಬರ್ 38 ಕೇಳಿದ ಪದಗಳು ಮತ್ತೆ ಓದಿ ತಿಳಿಯಿರಿ. ಈ ಪದಗಳನ್ನು ನೀವು ಫಸ್ಟಿಗೆ ಬರಿಬೇಕು. ಹೊಸ ಪೇಜಲ್ಲಿ ಅವತ್ತಿನ ಡೇಟ್ ಹಾಕಿ ಚೆನ್ನಾಗಿ ಪಾಠದ ಹೆಡ್ಡಿಂಗ್ ಅನ್ನು ಬರೆದ್ಬಿಟ್ಟು ಫಸ್ಟ್ ನೀವು ಕೇಳಿದ ಪದಗಳನ್ನು ಬರಿಬೇಕು. ಅದಾದ ನಂತರ ಆ ಅನ್ನು ಓದಿ ತಿಳಿರನ್ನು ಬರಿಬೇಕು. ಓದಿ ತಿಳಿರಿ ಆದ ನಂತರ ಥರ್ಡ್ ಆಗಿ ಗಮನಿಸಿ ತಿಳಿ ಅದನ್ನು ಸಹ ಬರಿಬೇಕು ನೋಟ್ಸಲ್ಲಿ, ಕ್ಲಾಸ್ ವರ್ಕಲ್ಲಿ. ಅದಾದ ನಂತರ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಇದು ಹೆಡ್ಡಿಂಗ್ ಬರಿಬೇಕು ಚೆನ್ನಾಗಿ. ಈ ರೀತಿ ಇಲ್ಲಿ ನಾನು ಹೇಗೆ ವಿಡಿಯೋದಲ್ಲಿ ಕಳಿಸಿದ್ದೇನಲ್ಲ, ಅದೇ ರೀತಿ ನೀವು ನೀಟಾಗಿ ದುಂಡಾಗಿ ನಿಮ್ಮ ಅಕ್ಷರಗಳನ್ನು ನೀವು ಬರಿಬೇಕು. ಸೊ ಸುಮ್ಮನೆ ಪೇಜ್ ಹೊಲಸು ಮಾಡಬೇಡಿ, ರಬ್ಬರಿಂದ ತಿಕ್ಕಿ. ಸೊ ವಿಡಿಯೋ ನಿಮ್ಮ ಹತ್ರನೇ ಇರ್ತದೆ, ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡಿ ಬರೆದು ನನಗೆ ಕಳಿಸ್ಬೇಕು. ಸೊ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಸೊ ಈಗ ಮೊಟ್ಟ ಮೊದಲನೇದಾಗಿ ನೋಡೋಣ. ಒಂದನೇದ್ದು ಫಸ್ಟ್, ಗೆಳೆಯರೆಲ್ಲ ಕೂಡಿ ಎಲ್ಲಿಗೆ ಹೋದರು? ಸೊ ಇದಕ್ಕೆ ಉತ್ತರ ಏನಿದೆ? ಗೆಳೆಯರೆಲ್ಲರೂ ಕೂಡಿ ಸಂತೆಗೆ ಹೋದರು. ಎರಡನೇ ಪ್ರಶ್ನೆ. ಈಗ ಪ್ರಶ್ನೆ ಆದ ನಂತರ ಡೈರೆಕ್ಟ್ ಉತ್ತರ ಬರಿಬೇಕು. ಉತ್ತರ ಆದ ನಂತರ ಒಂದು ಲೈನ್ ಇಲ್ಲಿ ಬಿಡಬೇಕು. ಈ ಲೈನ್ ಬಿಟ್ಟಾದ ನಂತರ ಎರಡನೇ ಪ್ರಶ್ನೆ ಬರೆದುಕೊಳ್ಬೇಕು. ಎರಡನೇ ಪ್ರಶ್ನೆ ಬರ್ಕೊಳ್ಳಿ. ಸಂತೆಯಲ್ಲಿ ಏನನ್ನು ರಿಪೇರಿ ಮಾಡುತ್ತಿದ್ದರು? ಉತ್ತರ, ಸಂತೆಯಲ್ಲಿ ಹಾಳಾಗಿರುವ ಬೀಗ ಮತ್ತು ಕೊಡೆ ರಿಪೇರಿ ಮಾಡುತ್ತಿದ್ದರು. ಸಂತೆಯಲ್ಲಿ ಹಾಳಾಗಿರುವ ಬೀಗ ಮತ್ತು ಕೊಡೆ ರಿಪೇರಿ ಮಾಡುತ್ತಿದ್ದರು.
ಆಯ್ತಾ ಚಿಲ್ಲನ್ ಅವತ್ತಿಂದ ಅವತ್ತೇ ಬರಿಬೇಕು. ನಾನು ಯಾವತ್ತೇ ನಿಮ್ಗೆ ವಿಡಿಯೋ ಕಳಿಸಿರ್ತೇನೆ ಅದೇ ದಿನ ನೀವು ಬರಿಬೇಕು. ನಾಳೆ ಬರಿತೇನೆ ಅಂತಂದ್ರೆ ಮತ್ತೆ ಲೇಟ್ ಆಗ್ತದೆ. ಸೊ ಅವತ್ತಿಂದ ಅವತ್ತೇ ಬರೆದು ಮುಗಿಸ್ಬಿಡಿ. ಓಕೆ, ಈಗ 3ನೇ ಪ್ರಶ್ನೆ 2ನೇ ಉತ್ತರ ಆದ ನಂತರ ಮತ್ತೆ ಒಂದು ಲೈನ್ ಬಿಡಬೇಕು. 3ನೇ ಪ್ರಶ್ನೆ, ಸಂತೆಯಲ್ಲಿ ಯಾವ ಆಟ ಆಡುತ್ತಿದ್ದರು? ಸಂತೆಯಲ್ಲಿ ಯಾವ ಆಟ ಆಡುತ್ತಿದ್ದರು? ಉತ್ತರ, ಸಂತೆಯಲ್ಲಿ ಹಗಲು ವೇಷ ಆಟ ಆಡುತ್ತಿದ್ದರು. ಸಂತೆಯಲ್ಲಿ ಹಗಲು ವೇಷ ಆಟ ಆಡುತ್ತಿದ್ದರು. ಆಯ್ತಾ ಚಿಲ್ಲರ್? ಬರೆದಾದ ನಂತರ ಇದನ್ನು ಬರೆದಾದ ನಂತರ ಮತ್ತೆ ಒಂದು ಲೈನ್ ಬಿಡಿ. ಮತ್ತೊಂದು ಲೈನ್ ಬಿಡಿ. ನೆಕ್ಸ್ಟ್ 4ನೇ ಪ್ರಶ್ನೆ, ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲಿ ಹಾಕಿದರು? ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲಿ ಹಾಕಿದರು? ಅದಕ್ಕೆ ಉತ್ತರ, ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲಿ ಹಾಕಿದರು? ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಕಸದ ತೊಟ್ಟಿಗೆ ಹಾಕಿದರು. ಓಕೆ ಚಿಲ್ಲ, ಒನ್ಸ್ ಅಗೇನ್ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಗೆಳೆಯರೆಲ್ಲ ಕೂಡಿ ಎಲ್ಲಿಗೆ ಹೋದರು? ಉತ್ತರ, ಗೆಳೆಯರೆಲ್ಲರೂ ಕೂಡಿ ಸಂತೆಗೆ ಹೋದರು. ಸಂತೆಯಲ್ಲಿ ಏನನ್ನು ರಿಪೇರಿ ಮಾಡುತ್ತಿದ್ದರು? ಉತ್ತರ, ಸಂತೆಯಲ್ಲಿ ಹಾಳಾಗಿರುವ ಬೀಗ ಮತ್ತು ಕೊಡೆ ರಿಪೇರಿ ಮಾಡುತ್ತಿದ್ದರು. 3ನೇದು, ಸಂತೆಯಲ್ಲಿ ಯಾವ ಆಟ ಆಡುತ್ತಿದ್ದರು? ಉತ್ತರ, ಸಂತೆಯಲ್ಲಿ ಹಗಲು ವೇಷ ಆಟ ಆಡುತ್ತಿದ್ದರು. 4ನೇ ಪ್ರಶ್ನೆ, ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲಿ ಹಾಕಿದರು? ಸೊ ನಾವು ಪಾಠದಲ್ಲಿ ನೋಡಿದ್ದೇವೆ, ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ದಾರಿಗೆ ಎಸೆದರಂತಿದೆ. ಅದಕ್ಕೆ ಈಗ ನೀವೇನ್ ಮಾಡಬೇಕು, ಇಲ್ಲಿ ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು ಅಂತ ಬರಿಬೇಕು. ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಸೊ ಅಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ದಾರಿಗೆ ಇದೆಯಲ್ಲ, ಅಲ್ಲಿ ನೀವೇನ್ ಮಾಡಬೇಕು, ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಓಕೆ, ನೆಕ್ಸ್ಟ್ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೇದು, ಅವಸರದಿಂದ ಚದುರಿ ಹೋಗಬೇಡಿ. ಅವಸರದಿಂದ ಚದುರಿ ಹೋಗಬೇಡಿ. ಯಾರು ಹೇಳಿದರು? ಅನಿತಾಳ ಚಿಕ್ಕಪ್ಪ ಹೇಳಿದರು. ಯಾರಿಗೆ? ಮಕ್ಕಳಿಗೆ ಹೇಳಿದರು. ಯಾರು ಹೇಳಿದರು? ಅನಿತಾಳ ಚಿಕ್ಕಪ್ಪ ಹೇಳಿದರು. ಯಾರಿಗೆ? ಮಕ್ಕಳಿಗೆ ಹೇಳಿದರು. 2ನೇದು, ಅಲ್ಲಿ ನೋಡಿ ಘಮಘಮಿಸುವ ಹೂಗಳು. ಅಲ್ಲಿ ನೋಡಿ ಘಮಘಮಿಸುವ ಹೂಗಳು. ಯಾರು ಹೇಳಿದರು? ಅನಿತಾ ಹೇಳಿದಳು. ಯಾರಿಗೆ ಹೇಳಿದರು? ಚಿಕ್ಕಪ್ಪ ಮತ್ತು ಗೆಳೆಯರಿಗೆ ಹೇಳಿದಳು. ಚಿಕ್ಕಪ್ಪ ಮತ್ತು ಗೆಳೆಯರಿಗೆ ಹೇಳಿದಳು. ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ? ಯಾರು ಹೇಳಿದರು? ಜಾನ್ ಹೇಳಿದನು. ಯಾರಿಗೆ ಹೇಳಿದರು? ಚಿಕ್ಕಪ್ಪನಿಗೆ ಹೇಳಿದನು. ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ ಎಂದು ಯಾರು ಹೇಳಿದರು? ಜಾನ್ ಹೇಳಿದನು. ಯಾರಿಗೆ? ಚಿಕ್ಕಪ್ಪನಿಗೆ
ಹೇಳಿದನು. ನಾಲ್ಕನೇದು, ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ಯಾರು ಹೇಳಿದರು? ರಶೀದ್ ಹೇಳಿದನು. ರಶೀದ್ ಹೇಳಿದನು. ಯಾರಿಗೆ? ಕುಮಾರನಿಗೆ ಹೇಳಿದನು. ಕುಮಾರನಿಗೆ ಹೇಳಿದನು. ಓಕೆ, ಈಗ ಮಾದರಿಯಂತೆ ಬರೆಯಿರಿ. ಮಾದರಿಯಂತೆ ಬರೆಯಿರಿ. ಚಿಕ್ಕಪ್ಪ ಚಿಕ್ಕಮ್ಮ, ಅಪ್ಪ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಮಾವ ಅತ್ತೆ. ಚಿಕ್ಕಪ್ಪ ಚಿಕ್ಕಮ್ಮ, ಅಪ್ಪ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಮಾವ ಅತ್ತೆ. ಓಕೆ, ಸೊ ಚಿಲ್ಡ್ರನ್, ಇವೆಲ್ಲವನ್ನು ನಾನಿವತ್ತು ಕಳಿಸಿದಂಥ ವಿಡಿಯೋನೆಲ್ಲವನ್ನು ಚೆನ್ನಾಗಿ ನಿಮ್ಮ ಕ್ಲಾಸ್ ವರ್ಕ್ ನೋಟ್ಸಲ್ಲಿ ಚೆನ್ನಾಗಿ ಬರೆದು ನನಗೆ ನೀವು ಕಳಿಸ್ಬೇಕು, ಆಯಿತಾ? ಸೊ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಬರಿಬೇಕು. ಅದೇ ರೀತಿ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಇದನ್ನು ಸಹ ಬರಿಬೇಕು. ಇದಾದ ನಂತರ ಮಾದರಿಯಂತೆ ಬರೆಯಿರಿ, ಇದನ್ನು ಸಹ ನೀವು ಬರೆದು ನನಗೆ ಫೈನಲ್ ಆಗಿ ನಾನು ವಾಟ್ಸಪ್ ನಂಬರ್ಗೆ ಕಳಿಸಿ ಕೊಡಬೇಕು. ಓಕೆ, ಸೊ ಇಲ್ಲಿ 4 ಪ್ರಶ್ನೆಗಳಿದ್ದಾವೆ. ಸೊ ಚೆನ್ನಾಗಿ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಲ್ ಮಾಡಿ ಕೇಳ್ಬೋದು, ಆಯಿತಾ? ಏನಾದರೂ ಡೌಟ್ ಇದ್ದರೆ ನಾನು ಕಾಲ್ ಮಾಡಿ ಕೇಳಿ. ಒಂದು ವೇಳೆ ಕಾಲ್ ರಿಸೀವ್ ಮಾಡದೇ ಇದ್ದರೆ ವಾಯ್ಸ್ ಮೆಸೇಜನ್ನು ಕಳಿಸ್ಬೋದು. ಓಕೆ ಚಿಲ್ಡ್ರನ್, ಓಕೆ, ಥ್ಯಾಂಕ್ ಯು.